ನಾನು ಈ ಸಲ ಎಲೆಕ್ಷನ್ ನಿಂದ್ರಬಾರದು ಮಾಡಿದೆ, ಅದ್ರ ಇನ್ನೊಮ್ಮೆ ನಿಂದ್ರ ಇದನ್ನು ಮಗಂದು ಏನಾಗ್ತದೆ ಗೊತ್ತಾಗಲಿ ಅಂತ ಹೇಳಿ ತೋರಿಸ್ಬೇಕಲ್ಲ. ಕೂಲಿ ಒಂದು ಕೇಳ್ಬೇಕಲ್ಲ, ದುಡಿದ್ಬೇಕು. ಇಟ್ಟೆಲ್ಲ ದುಡ್ದವನು ಕೂಲಿ ಕೊಡ್ಲಾರ್ದು ಬಿಡ್ತಾರೆ. ಸರಿ, ತಾಲೂಕಿನ ಜನ ನೋಡು, ಏನೂ ಇರ್ಲಾರ್ದ್ರೆ ಅಪ್ಪರಿಗೆ ಹೆಚ್ಚಾರ, ಮತ್ತೆ ಈಗರೇ ಎಲ್ಲಾ ಅವಕಾಶಗಳದ. ಆಮೇಲೆ ಇದಕ್ಕೊಂದು ಇನ್ನೊಂದು 3 ಸಲ ಗೆದ್ದು ಬಿಡಕ್ ಯಾರು ಗೆದ್ದೇ ಇಲ್ಲ. ಮಗನ 4ನೇದು ಒಂದು ಯಾವ ರೆಕಾರ್ಡ್ ಮಾಡೋದಿದ್ರೆ ಅದು ಈ ಸಲನೇ 28ಕ್ಕೆ ಮಾಡ್ತಕ್ಕಂಥ ನಿರ್ಣಯ ಮಾಡೋದು. ನಾನು ಇಂಥವ್ ಯಾವ ದೊಡ್ಡ ವೇದಿಕೆಗಳಿಗೆ ಈ ರಾಜಕಾರಣ ಹೆಂಗ್ ಚೆಂಡು ನೆಲಕ್ಕೆ ಹೊಡಿತಾರ, ಅದು ಮಗದ ಪುಟದ ಹೇಳ್ತದಲ್ಲ, ಹಂಗ ಪುಟದ ಹೇಳ್ತಕ್ಕಂಥ ರಾಜಕಾರಣ ಮಾಡಿದೀನಿ ನಾನು. ಈ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡು ರಾಜಕಾರಣ ಮಾಡಿನು. ಎಲ್ಲಿ ತರ ನನ್ನ ಕೆಲಸ ಕಾರ್ಯಗಳನ್ನ ಮಾಡಿರ್ತಕ್ಕಂಥ ಆತ್ಮಛಲ ಆತ್ಮಧೈರ್ಯ ಇರ್ತದ, ಅಲ್ಲಿ ತನ ಇಂಥ ಯಾವ ಕುಚೇಷ್ಟಿಗಳಿಗೂ ಸಹಿತ ಯಾವುದೇ ತರದಲ್ಲಿ ಹಿಂಜರಿದಕ್ಕಂತ ರಾಜಕಾರಣ ಮಾಡಿ ಮತ್ತೆ ಇವತ್ತು ಜನಸಂಪರ್ಕ ಸಭೆಗಳನ್ನ ಪ್ರಾರಂಭ ಮಾಡಿ. ಈ ಜಿಲ್ಲೆ ಅಷ್ಟೇ ಅಲ್ಲ, ಈ ರಾಜ್ಯ ಜನ ನೋಡ್ಬೇಕು ಇಲ್ಲಿ ಡೆವಲಪ್ಮೆಂಟ್ ಅಂದ್ರೆ ಏನು, ಇಲ್ಲಿ ಪ್ರಾಮಾಣಿಕತೆ ಅಂದ್ರೆ ಏನು. ನಿಮ್ಮನ್ ಟ್ರಾನ್ಸ್ಫರ್ಸ್ಗಳೊಳಗೆ ಮನೆ ಒಳಗೆ ರೂಮ್ ನ ಕರ್ಕೊಂಡು ಇದು ವ್ಯವಹಾರ ಮಾಡಿದಂತ ಮನುಷ್ಯ ನಾನಲ್ಲೋ, ಸಿದ್ಧಾಂತದಿಂದ ರಾಜಕಾರಣ ಮಾಡೇನು. ಈ ಪ್ರದೇಶದ ಭವಿಷ್ಯವನ್ನ ರೂಪಿಸಿದ್ದೀನಿ. ಅದಕ್ಕೆ ನೈತಿಕ ಹಕ್ಕದ. ನಾನು ಯಾರಲ್ಲಿ ನೈತಿಕ ಮೌಲ್ಯಗಳಿರ್ತಾವ, ಆ ನೈತಿಕತೆ ತಾನಾಗಿನೇ ಹೊರಹೊಚ್ಚಿಮ್ತದ.